ಶ್ರೀರಾಮನು ಅವನನ್ನೆತ್ತಿ ಬಿಗಿದಪ್ಪಿಕೊಂಡು, ನಿನ್ನ ಅಭಿಷ್ಟವು ಸಿದ್ಧಿಸಲಿ. ನಿನ್ನ ಅವ್ವೆಯ ಅಪ್ಪಣೆಯಂತೆ ನನಗಾಗಿ ಕಾದು ಹಂಬಲಿಸುತ್ತಿರುವ ನಿನ್ನನ್ನು ನನಗೆಂದಿಗೂ ಬಿಡಲು ಸಾಧ್ಯವಾಗದು. ತಾಯಿ ತಂದೆಯರ ಅಪೇಕ್ಷೆಯನ್ನು ಪೂರೈಸುವುದಕ್ಕಾಗಿಯೇ ಊರನ್ನು ಬಿಟ್ಟು ಬಂದ ನಾವು ನಿನ್ನಂತಹವನನ್ನು ಮಾತ್ರ ಹೃದಯದ ಪೂರ್ಣಾನುಗ್ರಹದಿಂದ ಪುನೀತನಾದವನನ್ನು ಹೊಂದಿಸಿಕೊಳ್ಳುವುದೇ ಭೂಷಣವು. ಆಂಜನೇಯ, ಧರ್ಮದ ಸೇವೆಯೆಂದೇ ನನ್ನನ್ನು ಹೊಂದಲಳಿಸುವ ನಿನ್ನ ವಾಂಛಿತವು ಗುರುತರವಾದುದು, ಅಂತೆಯೇ ಶ್ಲಾಘನೀಯವಾದುದು. ಇದೋ ಈ ನನ್ನ ಲಕ್ಷ್ಮಣನಂತೆಯೇ ನಿನ್ನನ್ನು ನೋಡಿಕೊಳ್ಳಬಲ್ಲೆನು ಎಂದು ನುಡಿದನು. ಕ್ಷಣಕಾಲ ಆನಂದಮಯವಾದ ಮುಖ್ಯಪ್ರಾಣನು ಶ್ರೀರಾಮ ಲಕ್ಷ್ಮಣರನ್ನು ನೋಡುತ್ತಾ ನೋಡುತ್ತಾ ತನ್ನ ಕಣ್ಣುಗಳನ್ನು ಒರೆಸಿಕೊಂಡನು. ಅಲ್ಲದೆ, ಸ್ವಾಮಿ, ಅಣ್ಣ ತಮ್ಮಂದಿರ ಒಡನಾಟದ ಕ್ಷೀರ ಸಾಗರವೇ ನನ್ನ ಕಣ್ಣ ಮುಂದೆ ಕಾಣುತ್ತಿದೆ. ಎಲ್ಲ ಜನರು ಹೀಗೆ ವರ್ತಿಸಬಾರದೆ? ಅಯ್ಯೋ, ಅವರಿಗೆ ಭಾಗ್ಯವಿರಬೇಕಲ್ಲ. ನನ್ನ ಮಾವಂದಿರು ವಾಲಿ ಸುಗ್ರೀವರು ಬಹು ಪರಾಕ್ರಮಿಗಳು, ಲೋಕವನ್ನೇ ನಡುಗಿಸಬಲ್ಲವರು, ಎಲ್ಲ ವಾನರರಿಗೂ ಮುಖ್ಯಸ್ಥರು, ಅರಸರು. ಆದರೂ ದುರ್ಭಾಗ್ಯಶಾಲಿಗಳಾಗಿ ಒಬ್ಬರನ್ನೊಬ್ಬರು ವೈರಭಾವದಿಂದಲೇ ಕಾಣುತ್ತಾರೆ. ಹಿರಿಯನಾದ ವಾಲಿಯು ಅತ್ಯಂತ ಬಲಶಾಲಿಯು. ಬಲದ ಕೊಬ್ಬಿನಿಂದಲೇ ತನ್ನ ತಮ್ಮನನ್ನು ಹೊಡೆದೋಡಿಸಿ ಅವನ ಪತ್ನಿಯಲ್ಲಿ ಸುಖಿಸುತ್ತಿದ್ದಾನೆ. ಎಲ್ಲಿ ಹೋಯಿತು ಆ ಅಣ್ಣ ತಮ್ಮಂದಿರ ಮಧುರ ಬಾಂಧವ್ಯವು? ನಿನ್ನಂತಹವನು ಮಾರ್ಗದರ್ಶಕರಾಗಿ ಹುಟ್ಟಿದ ಮೇಲೆಯೂ ತಮ್ಮ ತಪ್ಪುಗಳು ಗೋಚರಕ್ಕೆ ಬರಲಾರವೇ? ಜನರು ಮದಾಂಧರಾಗಿರುವಲ್ಲಿ ಏನೆಲ್ಲ ನಡೆಯುತ್ತಿರುತ್ತದೆ. ಅಯ್ಯೋ, ನಿನ್ನ ಪತ್ನಿಯನ್ನೇ ರಾವಣನು ಕದ್ದೊಯ್ದನೆಂದರೆ ಇನ್ನೇನು ಉಳಿಯಿತು? ನಿನಗೂ ಈ ರೀತಿಯಾದರೆ ಮತ್ತುಳಿದವರ ಪಾಡೇನು? ನಮ್ಮ ಸುಗ್ರೀವನ ಗೋಳು ಹೇಳತೀರದು. ಅಣ್ಣನೊಂದಿಗೆ ಸೆಣಸುವ ಧೈರ್ಯವಿಲ್ಲದೆ, ಅಷ್ಟು ಶಕ್ತಿಯೂ ಇಲ್ಲದೆ, ಅಂತೆಯೇ ಕೊರಗಿ ಪರಿತಪಿಸುತ್ತಾನೆ. ಬಲಾಢ್ಯನಾದ ನಿನ್ನನ್ನು ವಂಚಿಸಿಯೇ ದುಷ್ಟ ರಾವಣನು ಸೀತಾದೇವಿಯನ್ನು ಅಪಹರಿಸಿದನು. ಜಗತ್ತಿನ ದುಷ್ಪ್ರವೃತ್ತಿಯು ಎಷ್ಟು ದೂರ ಬೆಳೆದಿದೆ! ಹಾಯ್ ಶ್ರೀರಾಮಚಂದ್ರ, ದೀನ ದಲಿತರ ಕಷ್ಟ ಸಂತಾಪಗಳನ್ನು ನೀನೇ ಹೊತ್ತು ಪೂರೈಸುವಂತೆ ಮತ್ತದರ ನಿವಾರಣೆಗೆಂಬಂತೆ ಇತ್ತ ಬಂದಿರುವೆ. ನೀಚ ರಾವಣನ ಸಂಹಾರವು ನಿನ್ನಿಂದಾಗಬೇಕು. ಆದರೂ ಸುಗ್ರೀವನಿಗೆ ನಿನ್ನ ದರ್ಶನ ಲಾಭವನ್ನು ಕರುಣಿಸುತ್ತಿದ್ದರೆ ಆಗಬಹುದಿತ್ತು. ಅವನ ಬಯಕೆಯೂ ಅದೇ. ಅಣ್ಣನ ಭಯದಿಂದಲೇ ಋಷ್ಯಮೂಕವನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಲಾರದೆ ಅವನು ನಿನ್ನ ಸನ್ನಿಧಿಗೆ ಕೂಡ ಬರಲು ಧೈರ್ಯವಿಲ್ಲದೆ ಅಸಮರ್ಥನಾಗಿದ್ದಾನೆ. ಸ್ವಾಮಿ, ಹಿಂದೊಮ್ಮೆ ಮತಂಗ ಮಹರ್ಷಿಗಳು ಈ ಪರ್ವತ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದರು. ಆಗೊಮ್ಮೆ ದುಂದುಭಿ ಎಂಬ ದೈತ್ಯನಿಗೂ ವಾಲಿಗೂ ಯುದ್ಧವಾಗಿ ವಾಲಿಯಿಂದ ಸಂಹೃತನಾದ ರಕ್ಕಸನ ಮೈಯ ಅಪವಿತ್ರ ರಕ್ತವು ಮತಂಗಾಶ್ರಮಕ್ಕೆ ಸಿಡಿದು ಋಷಿಗಳಿಗೆ ಕ್ರೋಧ ಬಂದಿತ್ತು. ಅದರಿಂದ ಅವರು ಯಾವಾತನೂ ಈ ರಕ್ತವನ್ನು ಇತ್ತ ಹಾರಿಸಿದನೋ ಅವನು ಈ ಪ್ರದೇಶದಲ್ಲಿ ಕಾಲಿಟ್ಟಾಗ ಅವನ ತಲೆಯು ಸಹಸ್ರ ಹೋಳಾಗಲಿ ಎಂದು ಶಾಪವಿತ್ತು ಮತ್ತೆ ಬೇರೆ ಕಡೆ ಹೊರಟು ಹೋಗಿ ಆಶ್ರಮವನ್ನು ಕಟ್ಟಿದರು. ಆದರೆ ಇದನ್ನರಿತ ವಾಲಿಯು ತಾನೇ ಅದಕ್ಕೆ ಕಾರಣನೆಂದು ಋಷ್ಯಮೂಕದ ಪರಿಸರಕ್ಕೆ ಮತ್ತೆ ಬರಲಿಲ್ಲ. ಅಲ್ಲಿ ಬರಲಿಕ್ಕೆ ಅವನಿಗೆ ಶಾಪದ ಭಯ. ಹಾಗಾದುದರಿಂದ ವಾಲಿಯ ಭಯಕ್ಕೆ ಭೀತನಾಗಿರುವ ಸುಗ್ರೀವನಿಗೆ ಇದೇ ಸುರಕ್ಷಿತ ಕ್ಷೇತ್ರವಾಯಿತು. ಅಂತೆಯೇ ತನ್ನ ಅಣ್ಣನಿಗೆ ಬಂದೊದಗಿದ ಶಾಪದಿಂದಲೇ ಕಿಂಚಿತ್ ರಕ್ಷಣೆಗೊಂಡು ಸುಗ್ರೀವನು ತನ್ನ ಉದ್ಧಾರಕರ್ತನನ್ನೇ ಎದುರು ನೋಡುತ್ತಿರುವನು. ನಾವು ಕೆಲವೇ ಮಂದಿಯಾದರೂ ಅವನೊಂದಿಗಿರುವುದರಿಂದ ಅವನು ನಮ್ಮ ಅರಸನೆಂದೇ ಅನ್ನಿಸಿಕೊಂಡಿದ್ದಾನೆ. ಓ ರಘುಕುಲ ತಿಲಕ, ದೀನನಾದ ನಮ್ಮ ಸುಗ್ರೀವನಿಗೆ ದರ್ಶನಗೊಟ್ಟು ಅವನನ್ನು ಉದ್ಧರಿಸುವ ಕೃಪೆ ಮಾಡಬೇಕು ಎಂದು ಮತ್ತೊಮ್ಮೆ ಪ್ರಾರ್ಥಿಸಿಕೊಂಡನು. ವಿ ಎನ್ ಭಾಗವತ್ ಬರ್ಬಲ್ಲಿ.